ಮೊಬೈಲ್ ಕೇವಲ ಸಂವಹನ ಸಾಧನವಲ್ಲ, ಬ್ಯಾಂಕಿಂಗ್, ಅಧ್ಯಯನ ಮತ್ತು ಉದ್ಯೋಗದಂತಹ ನಮ್ಮ ಜೀವನದ ಅನೇಕ ಪ್ರಮುಖ ಕಾರ್ಯಗಳನ್ನು ಪೂರ್ಣಗೊಳಿಸಲು ಸಹ ನಾವು ಅದನ್ನು ಬಳಸುತ್ತೇವೆ. ಉದ್ಯೋಗದಿಂದ ವ್ಯವಹಾರದವರೆಗೆ ಮತ್ತು ಸಂಬಂಧಿಕರಿಂದ ಗ್ರಾಹಕರವರೆಗೆ ಎಲ್ಲರೂ ನಿಮ್ಮ ಫೋನ್ ಸಂಖ್ಯೆಗೆ ಸಂಪರ್ಕ ಹೊಂದಿರುತ್ತಾರೆ. ಕೆಲವೊಮ್ಮೆ ನಿಮ್ಮ ಗುರುತು ನಿಮ್ಮ ಮುಖದೊಂದಿಗೆ ಅಲ್ಲ, ನಿಮ್ಮ ಹೆಸರು ಮತ್ತು ಫೋನ್ ಸಂಖ್ಯೆಯೊಂದಿಗೆ ಇರುತ್ತದೆ. ನಿಮ್ಮ ಮೊಬೈಲ್ ಅನ್ನು ಎಂದಿಗೂ ಮರೆಯುವುದಿಲ್ಲ, ಆಕಸ್ಮಿಕವಾಗಿ ಮರೆತರೆ ಮನಸ್ಸು ಅಸಮಾಧಾನಗೊಳ್ಳುತ್ತದೆ. ಮೊಬೈಲ್ಗೆ ಅಷ್ಟೊಂದು ಆಕರ್ಷಣೆಯಾಗುವ ಜನರೇ ದುರದೃಷ್ಟಕರ. ಮೊಬೈಲ್ ಸಂಖ್ಯೆ ಬಗ್ಗೆ ನೀವು ಎಂದಾದರೂ ಯೋಚಿಸಿದ್ದೀರಾ? ಒಂದು ವೇಳೆ ಅಂತಹ ಸಂಖ್ಯೆಯನ್ನು ಪಡೆದರೆ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಮೊಬೈಲ್ ಸಂಖ್ಯೆಯನ್ನು ತೆಗೆದುಕೊಳ್ಳುವಾಗ ಮೊಬೈಲ್ ಸಂಖ್ಯೆಯ ಅಂಕೆಗಳ ಮೊತ್ತವು ನಿಮ್ಮ ಮುಲಾಂಕ್ ಅಥವಾ ಭಾಗ್ಯಂಕೆ ಹೊಂದಿಕೆಯಾಗುತ್ತದೆ ಎಂಬುದನ್ನು ಯಾವಾಗಲೂ ನೆನಪಿನಲ್ಲಿಡಬೇಕು. ಇದು ಭಾಗ್ಯಂಕ ಅಥವಾ ಮುಲಾಂಕಗೆ ಹೋಲಬೇಕು ಅಥವಾ ಎರಡೂ ಸ್ನೇಹಪರವಾಗಿರಬೇಕು. ಇದರ ಹೊರತಾಗಿ ಸ್ನೇಹಪರ ಸಂಖ್ಯೆಗಳಲ್ಲಿ ಜನ್ಮ ದಿನಾಂಕದಲ್ಲಿ ಯಾವ ಸಂಖ್ಯೆಗಳು ಕಾಣೆಯಾಗಿವೆ ಎಂಬುದನ್ನು ಸಹ ನಾವು ನೆನಪಿನಲ್ಲಿಡಬೇಕು. ಉದಾಹರಣೆಗೆ, ಒಬ್ಬ ವ್ಯಕ್ತಿಯ ಮೊಬೈಲ್ ಸಂಖ್ಯೆ 8818278888. ಅಂದರೆ ಈ ಸಂಖ್ಯೆಯ ಒಟ್ಟು ಮೊತ್ತ 66, 6+6 ಅಂದರೆ ಈ ಮೊಬೈಲ್ ಸಂಖ್ಯೆಯ ಘಟಕ 3. ಮೂಲ ಸಂಖ್ಯೆ ಅಥವಾ ಅದೃಷ್ಟ ಸಂಖ್ಯೆ 3 ರೊಂದಿಗೆ ಹೊಂದಿಕೆಯಾಗುವ ಅಥವಾ ಈ ಸಂಖ್ಯೆ 2ಕ್ಕೂ ಸ್ನೇಹಪರವಾಗಿರುವವರಿಗೆ ಈ ಸಂಖ್ಯೆ ಶುಭವಾಗಿರುತ್ತದೆ. ಮೊಬೈಲ್ ಸಂಖ್ಯೆಯನ್ನು ತೆಗೆದುಕೊಳ್ಳುವಾಗ ಕೊನೆಯ 4 ಅಥವಾ 5 ಸಂಖ್ಯೆಗಳು ಆರೋಹಣ ಕ್ರಮದಲ್ಲಿರಬೇಕು ಎಂಬುದನ್ನು ಸಹ ನೆನಪಿನಲ್ಲಿಡಬೇಕು. ಆರೋಹಣ ಕ್ರಮದಲ್ಲಿರುವ ಸಂಖ್ಯೆ ನಿಮ್ಮ ಅಭಿವೃದ್ಧಿ ಮತ್ತು ಪ್ರಗತಿಗೆ ಸಹಾಯ ಮಾಡುತ್ತದೆ. ಸಂಖ್ಯಾಶಾಸ್ತ್ರದ ಪ್ರಕಾರ, ಮೇಲಿನ ಉದಾಹರಣೆಯಲ್ಲಿ ನೀಡಲಾದ ನಿಮ್ಮ ಮೊಬೈಲ್ ಸಂಖ್ಯೆಯಲ್ಲಿ 8 ಸಂಖ್ಯೆ ಹೆಚ್ಚು ಬಂದರೆ ಅದು ಶುಭವಲ್ಲ. 8 ಸಂಖ್ಯೆ ಹೆಚ್ಚಾಗಿ ಇರುವುದು ನಿಮ್ಮನ್ನು ತೊಂದರೆಗಳಿಗೆ ಸಿಲುಕಿಸುತ್ತದೆ ಮತ್ತು ಪ್ರಗತಿಯಲ್ಲಿ ಅಡಚಣೆಯನ್ನು ಮಾಡುತ್ತದೆ. ನಿಮ್ಮ ಮೊಬೈಲ್ ಮತ್ತೆ ಮತ್ತೆ ಕೆಟ್ಟುಹೋಗುವ ಸಾಧ್ಯತೆ ಇರುತ್ತದೆ ಅಥವಾ ನಿಮಗೆ ಕಡಿಮೆ ಸಂತೋಷ ಮತ್ತು ತೊಂದರೆಗಳ ಸುದ್ದಿಗಳು ಹೆಚ್ಚಾಗುವ ಸಾಧ್ಯತೆಯಿದೆ. 8 ಸಂಖ್ಯೆ ಹೆಚ್ಚಿದ್ದರೆ ನೀವು ಮತ್ತೆ ಮತ್ತೆ ಟೀಕೆಗಳನ್ನು ಎದುರಿಸಬೇಕಾಗುತ್ತದೆ, ವೆಚ್ಚಗಳು ಹೆಚ್ಚಾಗುತ್ತವೆ ಎಂದು ನಂಬಲಾಗಿದೆ. ಸಂಖ್ಯಾಶಾಸ್ತ್ರದ ಪ್ರಕಾರ, ನೀವು ಗಾಯಕ, ಸಂಗೀತಗಾರ, ವರ್ಣಚಿತ್ರಕಾರರಾಗಿದ್ದರೆ ಅಥವಾ ಯಾವುದೇ ಇತರ ಕಲಾಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿದ್ದರೆ, ಕಲಾ ಜಗತ್ತಿನಲ್ಲಿ ಯಶಸ್ಸನ್ನು ತರುವ ಸಂಖ್ಯೆಯನ್ನು ನೀವು ಆರಿಸಿಕೊಳ್ಳಬೇಕು. 3 ಮತ್ತು 4ಕ್ಕಿಂತ ಹೆಚ್ಚು ಸಂಖ್ಯೆಗಳನ್ನು ಹೊಂದಿರುವ ಮೊಬೈಲ್ ಸಂಖ್ಯೆ ನಿಮಗೆ ಅದೃಷ್ಟವನ್ನು ತರಬಹುದು. ಕ್ರೀಡೆ, ಪೊಲೀಸ್ ಅಥವಾ ಸೈನ್ಯದೊಂದಿಗೆ ಸಂಬಂಧಿಸಿದ ಜನರಿಗೆ 6, 7 ಮತ್ತು 2 ಸಂಖ್ಯೆಗಳು ಶುಭಕರವಾಗಿವೆ. ರಾಜಕೀಯ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರಿಗೆ 4ಕ್ಕಿಂತ ಹೆಚ್ಚು ಸಂಖ್ಯೆಗಳನ್ನು ಹೊಂದಿರುವ ಸಂಖ್ಯೆಗಳನ್ನು ಅದೃಷ್ಟವೆಂದು ಪರಿಗಣಿಸಲಾಗುತ್ತದೆ. 4ಕ್ಕಿಂತ ಹೆಚ್ಚು ಸಂಖ್ಯೆಗಳನ್ನು ಹೊಂದಿದ್ದರೆ ನೀವು 3 ಅಂಕೆಗಳಿಗಿಂತ ಹೆಚ್ಚು ಮೊಬೈಲ್ ಸಂಖ್ಯೆಗಳನ್ನು ಸಹ ಪಡೆಯಬಹುದು. ಇದರೊಂದಿಗೆ ಮೊಬೈಲ್ನಲ್ಲಿರುವ 2 ಅಂಕಿಯ ಸಂಖ್ಯೆಯು ನಿಮಗೆ ಯಾವುದೇ ಸಮಸ್ಯೆಯನ್ನು ನೀಡದಂತೆ ನೀವು ನೋಡಿಕೊಳ್ಳಬೇಕು. ಇಲ್ಲದಿದ್ದರೆ ನೀವು ನಿಮ್ಮ ಜೀವನದುದ್ದಕ್ಕೂ ಕಷ್ಟಪಡುತ್ತೀರಿ ಮತ್ತು ನಿಮ್ಮ ಕಠಿಣ ಪರಿಶ್ರಮದ ನಂತರವೂ ದುರದೃಷ್ಟವು ನಿಮ್ಮೊಂದಿಗೆ